ಎಲ್ಲ ಹಿಂಗೆ ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗೋದು, ಎಲ್ಲ ನಿಂತ್ಕೊಂಡ್ರಿ ಇದು. ಆದ್ರೆ ಮಳೆ ಅಂತೂ ಬೇಕು, ಹೆಚ್ಚಿಗೆ ಮಳೆ ಆಗಲಿ ನಮ್ಗೆ ಖುಷಿ ಆಗ್ತದೆ. ಕೆಲಸ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟದ್ರಿ. ಇನ್ನೊಂದು ಗಾಡಿ ಹಾಕ್ತಾರೆ ಹೆಚ್ಚು ನೋಡಿ, ಕಾರ್ ಗಾಡಿ ಹಾಕ್ತಾರೆ ಹೆಚ್ಚು, ಕಾಲೇಜ್ ಬಿಟ್ಟಿರ್ತಾರೆ. ಈಗ ನಮ್ಮ ಪ್ಯಾಸೆಂಜರ್ ಅಂತ ನಮ್ಮ ನೋಡಕ್ಕೆ ಈಗ ಚೆನ್ನಮ್ಮ ಬಂದ ನೋಡ್ರಿ. ಚೆನ್ನಮ್ಮದಿಂದ ಒಂದು ಟ್ರಿಪ್ ಅದ್ರಾಗ ಸ್ವಲ್ಪ ಕಿಲೋಕೊಂಡು ಇವಾಗ ಇಲ್ಲಂದ್ರೆ ವಡಗಾಂವ್ ಶಿಖರ, ವಡಗಾಂವ್ ತಂದಿರಿ, ಇಲ್ಲಂದ್ರೆ ಅನುಗೋಳು, ಮಜಗಾವ ಫಸ್ಟ್. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲದನಪ್ಪ ಅಂತಂದ್ರೆ ನಮ್ಮ ಮನೆ ಕಡೆ ನೋಡ್ರಿ. ಮನೆಯಿಂದ ಈಗ ಸೀದಾ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಸಮಯ ಬಂದ 9 ಗಂಟೆ ಆಯ್ತು ರೀ. ಇವತ್ತು ಸ್ವಲ್ಪ ಲೇಟ್ ಆಗ್ತಾ ಇದೆ, ಯಾಕಂದ್ರೆ ಬೆಳಿಗ್ಗೆ ಎಷ್ಟು ಪ್ರಯತ್ನ ಪಟ್ಟರು ಹೋಗಕ್ಕೆ ಆಗ್ತಾ ಇಲ್ಲ. ಆದರೂ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಬರ್ರಿ. ಈಗ ಇಲ್ಲಿಂದ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಸೀದಾ ವಡಗಾಂವ್ ಹೋಗ್ತಾನೆ ರೀ. ವಡಗಾಂವಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ನಮ್ಮ ಡ್ಯೂಟಿ ಮಾತ್ರ ವಡಗಾಂವಿಂದ ಸ್ಟಾರ್ಟ್ ಮಾಡಿದ್ರಿ. ಯಾಕಂದ್ರೆ ನಮ್ಗೆ ಅದೇ ಮೊದಲಿಂದ ನಾವು ವಡಗಾಂವ್ ಸೈಡಾಗ ಹೊಡೆದು ಹೇಗಿದೆ. ಅದಕ್ಕೆ ಈಗ ಇಲ್ಲಿಂದ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ಸೀದಾ ಹೋಗ್ತೀನಿ. ಬಟ್ ಇವತ್ತಿನ ಜರ್ನಿ ಹೇಗಿರ್ತೈತಿ, ಏನಿರ್ತೈತಿ ಅನ್ನೋದು ನಿಮ್ಗೆ ತೋರಿಸ್ತಾನೆ. ಸ್ನೇಹಿತರೆ, ಇವಾಗ ಎಲ್ಲದನಪ್ಪ ಅಂದ್ರೆ ಎಳ್ಳೂರು ಕೇಲಿ ಕಡೆ ಅದ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬಿಕೊಂಡು ಬಂದ ಎಳ್ಳೂರು ಕೇಲಿ ಕಡೆ ಬಂದಿರಿ. ಗಾಡಿ ಅಂತ ಇಲ್ಲಿ ಖಾಲಿ ಆಯ್ತಾ. ಇಲ್ಲಿಂದ ಈಗ ಎಲ್ಲಿಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೀರಾ. ಒಂದು ಬಾಡಿಗೆ ಬಂತ್ರಿ ಎಳ್ಳೂರು ಕೇಲಿ ಕಡೆ. ಒಂದು ಪೇಷಂಟ್ ಐತ್ರಿ ನಮ್ದು, ಅದನ್ನ ಕರ್ಕೊಂಡು ಕ್ಲಬ್ ರೋಡಿಗೆ ಹೋಗ್ಬೇಕು ಅಂತಂದ್ರೆ ಆಯ್ತು ಸರಿ ರೀ ಅಂತಾನೆ. ಬಾಡಿಗೆ ಎಷ್ಟು ಹೇಳ್ರಿ ಅಂತ ಹೇಳಿದ್ರೆ ನಾ ಅಂದೆ ಒಂದು 200-300 ರೂಪಾಯಿ ಅದು ಆಗ್ತದ್ರಿ, ಅದ್ರಾಗ ನೋಡ್ಕೊಡ್ರಿ ಅಂದೆ. ಆ ಮನುಷ್ಯ ಹೇಳ್ದನ್ರಿ ನನಗೆ ಏನಿಲ್ಲ 100 ರೂಪಾಯಿ ಕೊಡ್ತಾನೆ ನೋಡು ಅಂತಂದ್ರಿ. ಅದಕ್ಕೆ ನಾ ಮನುಷ್ಯ ಹೇಳಿದೆ, ನೀನ ಗಾಡಿ ತೊಗೊಂಡು ಹೋಗ್ಬಿಡಪ್ಪ ಇದನ್ನ, ನಾವು ಬೇಕಾರೆ ನಿನಗೆ 100 ರೂಪಾಯಿ ಕೊಡ್ತಾನೆ ಅಂತ ಅಂದ್ಬಿಟ್ಟೆ. ಆ ಮನುಷ್ಯ ಅಂತಾನು ಏನು ಮಾತಾಡ್ತೀರಿ ನೀವು ಅಂದ. ಇಲ್ರಿ ಮತ್ತು ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಎಷ್ಟೈತಿ ನೀವು ವಿಚಾರ ಮಾಡಿರಿ ಅಣ್ಣ, ಗ್ಯಾಸ್ ರೇಟ್ ಎಷ್ಟೈತಿ ಗೊತ್ತೈತೇನೆ ನಿಮ್ಗೆ ಅಂತ ಕೇಳಿದ್ರಿ. ಅವ್ನು ಕೇಳಿದ್ರಲ್ಲ ಸುಮ್ಮನೆ ತಿರಿ ತಳಗೆ ಹಾಕೊಂಡು ಹೋದ್ರಿ. ಹೆಂಗೆ ಅದಾರಿಪ್ಪ ಅಂದ್ರೆ ಒಬ್ಬೊಬ್ರು ಪ್ಯಾಸೆಂಜರ್ ಸಿಗತೈತಿ ಅಂದ್ರೆ ಗಾಡಿ ಅವ್ರ ಕಡೆ ಪೂರ ಲೂಟಿ ಮಾಡಕ್ಕೆ ನಿಂತಿರ್ತಾರ್ರಿ. ಏನು ಹೇಳ್ಬೇಕ್ರಿ. ಅದ್ರ ನೋಡಿದ್ರೆ ರ್ಯಾಪಿಡೋ ಸ್ಟಾರ್ಟ್ ಮಾಡಿ ಎಲ್ಲ ಕೆಲಸ ನಮ್ದು ಹಾಳು ಮಾಡಿಬಿಟ್ಟಾರ್ರಿ. ಇಂತೂ ಕ್ಯಾನ್ಸಲ್ ಆತ್ರಿ. ಈಗ ಏನು ಮಾಡೋದಪ್ಪ ಅಂದ್ರೆ ನಮ್ಮ ವಡಾಪ್ ಲೈನ್ ಅಂತೂ ಸ್ಟಾರ್ಟ್ ಐತ್ರಿ. ಎಳ್ಳೂರು ಕೇಲಿಂದ ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬಂದು ಈಗ 12 ಗಂಟೆ ಆತ್ರಿ. ಅದಕ್ಕೆ ಇಲ್ಲಿಂದ ಮತ್ತೆ ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಈಗ 2 ಟ್ರಿಪ್ ಹೊಡೆದನ್ರಿ, 3ನೇ ಟ್ರಿಪ್ ಹೊಡಿಬೇಕು. ಯಾಕಂದ್ರೆ ದುಡಿಯಬೇಕಾಗೈತ್ರಿ. ಹಿಂಗಾಗಿ ಕೆಲಸ ಅಂತೂ ಮಾಡ್ಲೇಬೇಕು. ನಮ್ದು ಏನಪ್ಪಾ ಅಂದ್ರೆ ಬೆಳಗಾವ್ದ ಯಾವ ಮೂಲಿಗೆ ಹೋಗ್ತೀವಿ ಆ ಮೂಲಿಗಂತೂ ನಮ್ದು ವಿಡಿಯೋ ಮಾಡೋದು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಜೋಡಿ ಶೇರ್ ಮಾಡೋದು ನನ್ನ ಕೆಲಸ. ಅದನ್ನಂತೂ ಮಾಡೋದಾನೆ. ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡ್ರಿ. ಇಂತಿಂತವ್ರ ನೀವು ಬೆಳೆಸ್ತೀರಿ. ಅದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ವಿನಂತಿ, ನಮ್ಮ ವಿಡಿಯೋ ನೋಡ್ರಿ, ಲೈಕ್ ಮಾಡಿ, ಬೆಳೆಸ್ರಿ ಅಂತ ನಿಮ್ಮಲ್ಲಿ ವಿನಂತಿ. ಎಲ್ಲದನಪ್ಪ ಅಂದ್ರೆ ಎಳ್ಳೂರು ಕೇಳಿಂದ ಒಂದು ಟ್ರಿಪ್ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದರೆ ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ. ಬರೋದಂತೂ ಟ್ರಿಪ್ ಅದ್ರಾಗ ಸ್ವಲ್ಪ ಕಿಲೋ ಕೊಂತು. ಇವಾಗ ಎಲ್ಲದನಪ್ಪ ಅಂದ್ರೆ ಕಿಲ್ಲಾಕ್ ಬಂದರೆ, ಕಿಲ್ಲಾದಿಂದ ಗಾಡಿ ತುಂಬಿಕೊಂಡು ಯಾವ ಪ್ಯಾಸೆಂಜರ್ ಅಂತೂ ಸಿಗಲಿಲ್ಲ. ಅದಕ್ಕೆ ಈಗ ನೋಡೋಣ್ರಿ ಇಲ್ಲಿಂದ ಮತ್ತೆ ಎಲ್ಲಿಪ್ಪ ಅಂತಂದ್ರೆ ವಡಗಾಂವ್ ಶಿಖರ, ವಡಗಾಂವ್ ತಂದಿರಿ, ಇಲ್ಲಾಂದ್ರೆ ಅನುಗೋಳು, ಮಜಗಾವ ಫಸ್ಟ್ ಗೇಟ್, ಸೆಕೆಂಡ್ ಗೇಟ್ ಯಾವ ಸೈಡ್ ಸಿಗುತ್ತೆ ಯಾವ ಸೈಡ್ ತುಂಬೇಕಂತ ವಿಚಾರ ಮಾಡೇನ್ರಿ. ನೋಡೋಣ ಬರ್ರಿ. ಇವಾಗ ಮಾತ್ರ ಬೆಳಗಾವ್ನಾಗ ಮಾತ್ರ ಇವತ್ತು ಮಳೆ ಇಲ್ರಿ, ಕಮ್ಮಿ ಐತಿ. ಮುಂಜಾನೆಯಾಗ ಸ್ವಲ್ಪ ಇತ್ತು, ಈಗ ಮಾತ್ರ ಮಳೆ ಇಲ್ರಿ. ಇಲ್ಲಿಂದ ಏನು ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಯಾವ ಕಡೆ ಶೀಟ್ ಸಿಗ್ತಾವ ಆ ಕಡೆ ಹೋಗ್ಬೇಕ್ರಿ. ಯಾಕ್ರೆ ಒಂದ ಕಡೆ ಅಂತ ನಾವು ಹೊಡೆದ್ರೆ ನಮ್ದು ದಂಧೆಗಂತೂ ವರ್ಕೌಟ್ ಆಗಲ್ರಿ. ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೊಡೆಯಬೇಕಾಗ್ತದ್ರಿ. ಬರ್ರಿ ಇಲ್ಲಿಂದ ಕಿಲ್ಲಾದಿಂದ ಗಾಡಿ ಎಬ್ಬಿಸ್ತಾನ್ರಿ. ನೋಡೋಣ ಎಲ್ಲಿ ಹೋಗ್ಬೇಕಂತ, ಎಲ್ಲಿ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗ್ಬೇಕಂತ ಐತ್ರಿ. ಇವಾಗ ಎಲ್ಲದನಪ್ಪ ಅಂದ್ರೆ ವಡಗಾಂವ್ ಲಾಸ್ಟ್ ಸ್ಟಾಪ್ನ ಅದ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಈ ಟ್ರಿಪ್ ತುಂಬ್ಕೊಂಡ್ಬಂದೆ. ಬರ್ಬೇಕಾದ್ರೆ ಈ ಟ್ರಿಪ್ ಮಾತ್ರ ಮಸ್ತ್ ಬಂದ್ರಿ. ವಡಗಾಂವ್ ಲಾಸ್ಟ್ ಸ್ಟಾಪ್ ಬರೋದು ಗಾಡಿ ಅಂತ ಪೂರ ಖಾಲಿ ಅದ. ಇಲ್ಲಿಂದ ಮತ್ತೆ ಕಳಿಸ್ಬೇಕು ಅನ್ನೋದಕ್ಕೆ 2 ಬಸ್ ಬಂದ್ರಿ. ಹಿಂಗಾಗಿ ವಡಗಾಂವ್ ಲಾಸ್ಟ್ ಸ್ಟಾಪ್ನೇ ನಿಂತಾನೆ. ವಡಗಾಂವ್ ಲಾಸ್ಟ್ ಸ್ಟಾಪ್ನ ನೋಡ್ರಿ ಒಂದು ಸೀಟ್ ಅಂತೂ ಇಲ್ಲ. ನಂದ ಗಾಡಿ ನಂಬರ್ ಐತ್ರಿ. ನೋಡೋಣ್ರಿ ಇಲ್ಲಿಂದ ಯಾವ ಸೀಟ್ ಸಿಕ್ಕರೆ ಬಸ್ ಸ್ಟ್ಯಾಂಡ್ ತುಂಬಬೇಕನ್ನತ್ರಿ. ಇಲ್ಲಂದ್ರೆ ಈಗ ಸೀದಾ ರನ್ನಿಂಗ್ನಾಗ ಗಾಡಿ ಎಬ್ಬಿಸ್ತಾನೆ ರೀ. ಗ್ಯಾಪ್ ನೋಡ್ಕೊಂಡು ಇಲ್ಲಿಂದ ಈಗ ಸೀದಾ ಗಾಡಿ ಎಬ್ಬಿಸ್ಬೇಕು ಅಂತ ಮಾಡೇನ್ರಿ. ನೋಡೋಣ ಬರ್ರಿ ಈ ಟ್ರಿಪ್ ಎಷ್ಟು ಕುಂದಿರ್ತೈತಿ, ಏನು ಕುಂದಿರ್ತದೆ ಅಂತ. ಈ ಟ್ರಿಪ್ ಮಾತ್ರ ಬರುವಾಗ 180 ರೂಪಾಯಿ ಟ್ರಿಪ್ ಕುಂದ್ರಿ. ಇಂಥ ಒಂದು 4-5 ಟ್ರಿಪ್ ಕುಂದ್ರೆ ನಮ್ಮ ದಂಧೆಗೆ ಏನಾಗ್ಬಿಡೋದ್ರಿ, ಕವರ್ ಆಗ್ತೈತ್ರಿ. ಅದಕ್ಕೆ ನೋಡೋಣ ಬರ್ರಿ. ಮಳೆ ಅಂತೂ ಇವತ್ತು ಜೋರು ಐತಿ. ಏನಾಗ್ತದೋ ಏನೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿಂದ ಈಗ ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡತ್ತಾನೆ. ಮತ್ತೆ ಬರ್ರಿ ಮನೆ ನೋಡಿದ್ರೆ ಈಗ 2 ಗಂಟೆ ಆಯ್ತು, ಊಟಕ್ಕೆ ಬೇರೆ ಹೋಗ್ಬೇಕು. ನೋಡೋಣ್ರಿ ಟ್ರಿಪ್ ತುಂಬ್ಕೊಂಬನ್ರಿ. ಈಗ ಸೀದಾ ಎಲ್ಲಿ ಬಂದನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದರೆ ಬಸ್ ಸ್ಟ್ಯಾಂಡಿಂದ ಖಾಲಿ ಮಾಡಿ ಗಾಡಿ ಈಗ ಚೆನ್ನಮ್ಮ ಬಂದ ನೋಡ್ರಿ. ಚೆನ್ನಮ್ಮದಿಂದ ಹೋಗ್ಬೇಕು ಅನ್ನೋದನ್ನ ಯಾವ ಸೀಟ್ ಮಾತ್ರ ಇಲ್ಲ. ಇಲ್ಲಿ ನೋಡ್ರಿ ಮಳೆ ಹೆಚ್ಚು ಬಿಡಾಕತ್ತೈತ್ರಿ. ನೋಡೋಣ ಸ್ನೇಹಿತರೆ ಇವಾಗ ಎಲ್ಲದನಪ್ಪ ಅಂದ್ರೆ ಚೆನ್ನಮ್ಮ ಸರ್ಕಲ್ ಅದ ನೋಡ್ರಿ. ವಡಗಾಂವಿಂದ ಈ ಟ್ರಿಪ್ ತುಂಬಿಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಖಾಲಿ ಮಾಡ್ಕೊಂಡು ಚೆನ್ನಮ್ಮ ಸರ್ಕಲ್ ಬಂದು ನಿಂತಾರೆ. ಇಲ್ಲಿ ಅವ್ರ ಸೀಟ್ ಸಿಗ್ತಾವನು ಅಂತೇಳಿ ನಿಂತಂದ್ರೆ ನೋಡ್ರಿ ಸೀಟ್ ಅಂತೂ ಇಲ್ಲ, ಮಳೆ ಆಗೈತ್ರಿ. ಹಿಂಗಾಗಿ ಪಬ್ಲಿಕ್ ಅಂತೂ ಜಾಸ್ತಿ ಇಲ್ಲ ಇವತ್ತು. ನೋಡೋಣ ಬರ್ರಿ ಏನೇನಾಗ್ತದೆ ಏನು ಅಂತೇಳಿ ನೋಡೋದನ್ರಿ. ಪೊಲೀಸ್ ಮಾಮ ಅಂತೂ ನಮ್ಮ ನೋಡೋದನ್ರಿ. ಇಲ್ಲಿ ನಿಂದ್ರಬೇಡ ಅಂತ ಹೇಳ್ತಾನ್ರಿ. ಆದ್ರೂ ನೋಡೋಣ್ರಿ ಏನೇನಾಗ್ತದೆ. ಇಲ್ಲಿಂದ ಹೋಗೊಂಬರ್ರಿ. ಪೊಲೀಸ್ ಅಂತೂ ಹೋಗೋಣಾಕ ನಮ್ಗೆ ನಿಂದ್ರಬೇಡಪ್ಪ ಅನ್ನತಾನು. ನೋಡೋಣ್ರಿ ಊಟ ಮಾಡಿ ವಡಗಾಂವಿಂದ ಒಂದು ಟ್ರಿಪ್ ತುಂಬಿಕೊಂಡು ಬಸ್ ಸ್ಟ್ಯಾಂಡ್ ಬಂದರೆ ಬಸ್ ಸ್ಟ್ಯಾಂಡ್ ಬಂದು ಗಾಡಿ ಖಾಲಿ ಮಾಡಿದೆ. ಗ್ಯಾಸ್ ಅಂತೂ ಖಾಲಿ ಆಗಿತ್ತು. ಅದಕ್ಕೆ ಗ್ಯಾಸ್ ಹಾಕ್ಬೇಕಂತ ಎಲ್ಲಿ ಬಂದಪ್ಪ ಅಂದ್ರೆ ಗಾಂಧಿನಗರ CNG ಪೆಟ್ರೋಲ್ ಬಂಕ್ ಬಂದೆ. ಇಲ್ಲಿ ನೋಡ್ರಿ ಗಾಡಿ ಎಷ್ಟು ಇರ್ತಾವು. ಇಲ್ಲಿಂದ ಸೀದಾ ಗಾಡಿ ಹತ್ತಿದಾರೆ, ಸಿಕ್ಕಾಪಟ್ಟಿ ಗಾಡಿ ಅದಾರೆ. ಇಲ್ಲಿ ನೋಡಿದ್ರೆ ಅಂತೂ ಗ್ಯಾಸ್ ಹಾಕಾಗ್ತಿರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಇಂಜಿ ಹಾಕೋದು ಒಂದೇ ಮಷಿನ್ ಐತ್ರಿ. ಇಲ್ಲಿ ನೋಡಿದ್ರೆ ಒಂದು ತಾಸಿನ ಗಾಡಿ ಹಾಕ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಗಾಡಿ ನಿಂತ ಪೂರ್ ಹಿಂದ್ಗಡೆ
ಸಿಕ್ಕಾಪಟ್ಟಿ ಗಾಡಿ ನಿಂತಾರೆ. ಗ್ಯಾಸ್ ಅಂತೂ ಹಾಕತಾ ಇಲ್ರಿ ಅವರು. ಇಲ್ಲಿ ಏನ್ ಮಾಡ್ಬೇಕ್ರಿ, ಇಲ್ಲಿ ಮುಂಜಾನೆ ಆಗೋದು ಜೇರ್ ಏನ್ರ ಬಂದ್ರಿ ಇಲ್ಲಿಂದ ಗ್ಯಾಸ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ನೀವೇನ್ ಕೆಲಸ ಮಾಡ್ದಂಗ್ರಿ. ಯಾಕಂದ್ರೆ ಇಲ್ಲಿ ಗ್ಯಾಸ್ ಹಾಕಕ್ ಬಂದ್ರೆ ಅಲ್ಲಿ ಒಂದು ಮುಂಜಾನೆ ಬಂದ್ರೆ ಮಧ್ಯಾಹ್ನ ಮಟ್ಟ ಇಲ್ಲೇ ಗ್ಯಾಸ್ ಹಾಕಕ್ ನಿಂದಿರ್ಬೇಕು. ಈ ಪರಿಸ್ಥಿತಿ ಇದ್ರಿ ಇಲ್ಲಿ ದುಡ್ಕೊಂಡ್ ತಿನ್ನಾರ್ಗದು ಇವ್ರೇನ ಜಲ್ದಿ ಬಲ್ಲಿ ಹಾಕಿ ಕಳಿಸ್ತಾರ ನಮ್ ಮರ್ತು ಬಿಡುದ್ರಿ. ಅಲ್ಲಿ ಬಂಕಿನಂತ ಭಾಳ ಸಮಸ್ಯೆ ಆಗೈತ್ರಿ ನಮ್ಗೆ ಗ್ಯಾಸಿಂದ. ನೋಡ್ರಿ ಇಲ್ಲಿ ಎಲ್ಲಾ ಗಾಡಿ ಹೆಂಗ್ ನಿಂತಾವ ಸುತ್ತಾರದ. CNG ಗ್ಯಾಸ್ ಹಾಕಕ್ ಬಂದ ಒಂದ್ ಅರ್ಧ ತಾಸ ಆದ್ರಿ ನಾ ಬಂದನಿಂದ. ಇಲ್ಲಿ ನೋಡ್ರಿ ಇನ್ನು ನಮ್ಮ ಗಾಡಿ ನೋಡ್ರಿ ಇನ್ನ ಮೇನ್ ರೋಡ್ನಾಗ ಐತ್ರಿ. ಒಳಗೆ ಯಾವಾಗ ಹೋಗ್ತೇವ ಗೊತ್ತಿಲ್ಲ. ಇವ್ರು ನೋಡಿದ್ರ ಒಂದೊಂದು ಗಾಡಿ ಹಾಕ್ತಾರೆ. ಹೆಚ್ಚು ಕಡೆ ನೋಡ್ರಿ ಕಾರ್ ಗಾಡಿ ಹಾಕ್ತಾರೆ, ಹೆಚ್ಚು ಕಡೆ ನೋಡ್ರಿ ರಿಕ್ಷಾ ಬಂದು 4 ಆಯ್ತ್ರಿ. ಯಾಕಂದ್ರೆ ಈ ಸಮಯದಾಗ ಸ್ಕೂಲು ಕಾಲೇಜು ಬಿಟ್ಟಿರ್ತಾರೆ. ಈಗ ನಮ್ಗ ಪ್ಯಾಸೆಂಜರ್ ಸಿಗೋರು. ಇವ್ರು ನೋಡಿದ್ರ ಇಲ್ಲಿ CNG ಗ್ಯಾಸ್ ಹಾಕೋದು 4 ತಾಸು ಮಾಡ್ತಾರ್ರಿ ಒಂದೊಂದ್ ಗಾಡಿ ಹಾಕಾಕ. ಏನ್ ಮಾಡಾರಿ ನೀವು? ಮಳಿ ನಿಂತಾಗ ನಾವು ಕೆಲಸ ಮಾಡ್ಬೇಕಂದ್ರೆ ಗ್ಯಾಸರ ಖಾಲಿ ಆಗಿರುತ್ತೆ. ಟ್ರಾಫಿಕರ್ ಮಾಡ್ತಾರ್ರಿ ಬೆಳಗಾವ್ಯಾಗ. ಇದೇ ಬರೀ ಬೆಳಗಾವ್ ಅಂತ ಸುದ್ದಿ ಏನಪ್ಪಾ ಅಂದ್ರೆ ಟ್ರಾಫಿಕ್ ಅಲ್ಲಿ ಜಾಮ್ ಆತು, ಇಲ್ಲಿ ಜಾಮ್ ಆತು, ಅಲ್ಲಿ ರೋಡ್ ಹಬ್ಬಾತೇವಿ, ಇಲ್ಲಿ ರೋಡ್ ಹಬ್ಬಾತಾರು, ಪೊಲೀಸರು ಹಂಗ್ ಹೋಗ್ರಿ ಹಿಂಗ್ ಹೋಗ್ರಿ ಇದೇ ನಡಿತೈತ್ರಿ. ಸಮಯ ಬಂದ 4 ಗಂಟೆ ಆಯ್ತ್ರಿ. ಇವಾಗ ಎಲ್ಲದನಪ್ಪ ಅಂದ್ರೆ ಗಾಂಧಿನಗರ ಪೆಟ್ರೋಲ್ ಬಂಕ್ ಆಗೈತ್ರಿ. ಇವತ್ತಿನ ಗ್ಯಾಸ್ ಹಾಕಿದೆ ಎಷ್ಟಂದ್ರೆ 490 ರೂಪಾಯಿ ಗ್ಯಾಸ್ ಕುಂತ ನೋಡ್ರಿ ನನ್ನ ಗಾಡಿಗೆ. ಇವತ್ತು ಗ್ಯಾಸ್ ಹಾಕೊಂಡಿದ್ದು ಈಗ ಒಂದು ಇನ್ನೊಂದು 2-3 ಟ್ರಿಪ್ ಕೊಡ್ತೀನಿ ಅಂದ್ರೆ ಅದೇ ಗ್ಯಾಸ್ನಿಂದ ನಾಳೆ ಕೂಡ ನಾನು ಫುಲ್ ಹಾಕತ್ರಿ. ನಾಳೆ ಫುಲ್ ಸಂಜೆ ಮಟನೂ ನಡೀತಿ ಅದೇ ಗ್ಯಾಸ್ ಮೇಲೆ ಹೊಡಿದ್ ನೋಡ್ರಿ. ನಾನು ಈ ಸಲ ಗಾಡಿದು ಮೈಲೇಜ್ ಚೆಕ್ ಮಾಡ್ಬೇಕ್ರಿ. ಎಷ್ಟು ಬರತೈತಿ ಏನು ಬರತೈತಿ ಗೊತ್ತಾಗ್ತಾ ಇಲ್ಲ ಮೈಲೇಜ್. ನೋಡ್ರಿ ಈ ಸಲ ಗಾಡಿ ಸರ್ವಿಸಿಂಗ್ ಮಾಡಿಸ್ಕೋಬೇಕ್ರಿ. ಗಾಡಿ ಸರ್ವಿಸಿಂಗ್ ಆಗ್ಬೇಕು. ಅದ್ರನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಗಾಡಿ ಮೈಲೇಜ್ ಎಷ್ಟು ಬರ್ತೈತಿ ಏನು ಬರ್ತೈತಿ. ವಡಗಾಂವ್ ಹೋಗೋದಾರ ವಡಗಾಂವ್ ಹೋಗ್ಕೊಂಡ್ರಿ, ಇಲ್ಲಾಂದ್ರೆ ಅನುಭವ ಸಿಕ್ಕರೆ ಅನುಭವ ಹೊಡಿತೀನಿ. ನೋಡ್ರಿ ಎಲ್ಲಿ ಯಾವ ಟ್ರಿಪ್ ಸಿಗ್ತೈತಿ ಅದನ್ನ ಹೊಡಿತೀನಿ. ಬರೀ ಇವತ್ತಿಂದ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಟೈಮ್ ಅಂತೂ ಭಾಳ ವೇಸ್ಟ್ ಆಗ್ತಂತ ಗ್ಯಾಸ್ ಹಾಕಂತ ಏನು ಮಾಡೋಕ್ಕಾಗೋದಿಲ್ರಿ. ಸ್ನೇಹಿತರೆ ಇವಾಗ ಎಲ್ಲದನಪ್ಪ ಅಂದ್ರೆ ಬೆಳಗಾವ್ ಬಸ್ ಸ್ಟ್ಯಾಂಡ್ ಅದ್ರ ಸಮಯ ಬಂದು 6:30 ಆದ್ರಿ. ಇವತ್ತಿಂದ ಸಾಯಂಕಾಲ ಇವು ನೋಡ್ರಿ ಬೆಳಗಾವ್ ಹೆಂಗೈತಿ. ಸಾಯಂಕಾಲ ಮಳೆ ನಿಂತದ್ ನೋಡ್ರಿ. ಹಿಂಗೈತಿ ನೋಡ್ರಿ ಬೆಳಗಾವಿ ಸಾಯಂಕಾಲ ಸಮಯ ನೋಡ್ರಿ ಬೆಳಗಾವ್. ಎಲ್ಲಿ ಹೋಗೋಣಪ್ಪ ಅಂದ್ರೆ ಇದು ಲಾಸ್ಟ್ ಟ್ರಿಪ್ ರೀ ನಂದ. ಇಲ್ಲಿಂದ ಸೀದಾ ವಡಗಾಂವ್ ಹೋಗೋಣ್ರಿ. ಬರೀ ಟೈಮ್ ಬಂದು 6:30 ಆದ. ಸೆಕೆಂಡ್ ಗೇಟ್ ಅದ ನೋಡ್ರಿ. ಸೆಕೆಂಡ್ ಗೇಟ್ ವ್ಯಾಕ್ಸಿನ್ ಡಿಪೋದಾಗ ಅದನ್ರಿ. ಏನಪ್ಪಾ ಅಂತಂದ್ರೆ ಹಂಗೆ ಇಲ್ಲೊಂದು ಬಾಡಿಗೆ ಬಂದಿದ್ರಿ. ಬಾಡಿಗೆ ಬಿಡಾಕ್ ಬಂದಿದ್ರಿ. ವಡಗಾವ್ನಿಂದ ಸೀದಾ ಎಲ್ಲಿಗೆ ಹೋದ್ನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಹೋದೆ. ಬಸ್ ಸ್ಟ್ಯಾಂಡ್ ಗಾಡಿ ಖಾಲಿ ಆಯ್ತು. ಅಲ್ಲಿಂದ ಸೀದಾ ಮತ್ತೆ ವಡಗಾಂವ್ ಬಂದೆ. ವಡಗಾಂವ್ ಬರ್ಬೇಕಾದ್ರಂತೂ ಯಾವ ಪ್ಯಾಸೆಂಜರ್ ಹತ್ತಿಲ್ಲ. 1-2 ಪ್ಯಾಸೆಂಜರ್ ಹತ್ತಿದ್ರಿ. ಆಯ್ತು ಸರಿಪಾ ಅಂತೇಳಿ ಹೋಗಿ ಗಾಡಿ ವಡಗಾವ್ದಾಗ ಖಾಲಿ ಮಾಡಿದೆ. ಏನಿಲ್ಪ ಮನಿ ಅಂತೂ ನಮ್ದು ಇಲ್ಲೇ ಐತಿ. ಮನಿಗೆ ಹೋಗ್ಬೇಕು ನೋಡ್ರಿ. ಇವತ್ತಂತೂ ಕೆಲಸ ಮಾಡಿದ್ವಿ. ಅದ್ರ ಕೆಲಸ ಏನು ಹೇಳ್ಕೊಳ್ಳುವಂತಂತೂ ಏನು ಕೆಲಸ ಆಗಲಿಲ್ಲ. ಹಾಗಂತೂ ಭಾಳ ಹಿಂಸೆ ಆಗೈತ್ರಿ ಕೆಲಸ ಮಾಡೋಕೆ. ಕೆಲಸ ಅಂತೂ ಮಾಡ್ಲೇಬೇಕ್ರಿ. ಆದ್ರೆ ಏನು ಮಾಡಿದ್ರಿ ಇವತ್ತಂತೂ ಮಧ್ಯಾಹ್ನದಿಂದ ಭಾಳ ಮಳೆ ಆಗೈತ್ರಿ. ಹಿಂಗಾಗಿ ಮಧ್ಯಾಹ್ನದಿಂದ ಅಂತೂ ಗಾಡಿ ನಮ್ದು ಸರಿಯಾಗಿ ರನ್ನಿಂಗ್ ಆಗಲಿಲ್ಲ. ಮತ್ತು ಪ್ಯಾಸೆಂಜರು ಏನು ಹತ್ತಲಿಲ್ಲ ಇವತ್ತು ಮಧ್ಯಾಹ್ನದಿಂದ ಅಂತೂ. ಪಬ್ಲಿಕ್ ಇದ್ದಿರ್ಕಿಲ್ರಿ. ಮಳೆ ಹತ್ತಿದಕ್ಕೆ ಯಾವ ಜನ ಅಂತೂ ಹೊರಗೆ ಬರಲಿಲ್ಲ. ಏನು ಮಾಡೋಕ್ಕಾಗತ್ರಿ. ಆಯ್ತು ಸರಿಪಾ ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡು ಈಗ ಬಂದ ನೋಡ್ರಿ. ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗ್ತೇವಪ್ಪ ಅಂದ್ರೆ ನೋಡ್ರಿ ನಾವು ಕ್ರಿಕೆಟ್ ಆಡುವಂಥ ಗ್ರೌಂಡ್ ಇದೆ. ಆದ್ರೆ ಏನು ಮಾಡಿದ್ರಿ ಮಳೆಯಾಗಿ ಸಿಕ್ಕಾಪಟ್ಟೆ ಎಲ್ಲ ತುಂಬ್ಕೊಂಡ್ಬಿಟ್ಟದ್ರಿ. ಆದ್ರೂ ಇರ್ಲಿ ಚೆನ್ನಾಗೈತ್ರಿ ಗ್ರೌಂಡು. ನಮ್ದು ಎಷ್ಟೋ ಕ್ರಿಕೆಟ್ ಆಡುವಂಥ ಯುವಕರ ಕನಸಿನ ಗ್ರೌಂಡ್ ರೀ ಇದು. ಆದ್ರೆ ನೋಡ್ರಿ ಇಲ್ಲೆಲ್ಲ ಹೆಂಗೆ ನೀರು ತುಂಬ್ಕೊಂಡ್ಬಿಟ್ಟದ್ರಿ. ಏನು ಮಾಡೋಕ್ಕಾಗೋದಿಲ್ರಿ. ಎಲ್ಲ ನೀರು ತುಂಬೈತ್ರಿ ಇದು. ಆದ್ರೆ ಮಳೆ ಅಂತೂ ಬೇಕು. ಆ್ಯಕ್ಚುಲಿ ಮಳೆ ಆಗಲಿ ಅಂತ ನಮ್ಗೆ ಖುಷಿ ಆಗ್ತಾಯಿದೆ. ಆಗಲಿ ಮಳೆ ಅಂತೂ ಆಗ್ತಾಯಿದೆ. ಅಂತೂ ಏನು ಮಾಡೋಕ್ಕಾಗಲ್ಲ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.